ಅಧ್ಯಕ್ಷರ ವಿಚಾರಸರಣಿಗೆ ಮೊಟ್ಟಮೊದಲು ವಂದಿಸಿ ಇವತ್ತಿನ ದಿವಸ ಮಹಾರಾಷ್ಟ್ರದ ಪರ್ವಣಿ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂದ ಒಂದು ಭಾರತೀಯ ಸಂವಿಧಾನದ ಪ್ರತಿಯನ್ನು ಒಬ್ಬ ಮಾತೆಯರು ವ್ಯಕ್ತಿ ಸಂವಿಧಾನವನ್ನು ವಿಠಂಬನೆ ಮಾಡಿ ಅವಮಾನಗೊಳಿಸಿದ್ದಕ್ಕಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಅಕ್ಕಲ್ಕೋಟದ ಶಾಖದ ವತಿಯಿಂದ ನಮ್ಮದು ಅವಿನಾಶ್ ಮಡಿಕಂಬೆ ಅವರ ನೇತೃತ್ವದಲ್ಲಿ ಇವತ್ತು ಒಂದು ತಹಶೀಲ್ದಾರ್ಗೆ ಒಂದು ನಿವೇದನೆ ಕೊಡುವುದರ ಮುಖಾಂತರ ನಾವು ನಿಷೇಧವನ್ನು ವ್ಯಕ್ತ ಮಾಡ್ತಾ ಇದ್ದೇವೆ. ಇಂಥ ಘಟನೆಗಳು ಮೇಲಿನ ಮೇಲೆ ನಮ್ಮ ದೇಶದಲ್ಲಿ ನಡೀತಾ ಇರ್ತವೆ. ಇದಕ್ಕೆಲ್ಲ ಪ್ರಶಾಸನ ಮತ್ತು ರಾಜಕೀಯ ಒಂದು ಸ್ವರೂಪದ ಅವರಿಗೆ ಬೆನ್ನ ಹಿಂದೆ ಯಾರ್ದಾದ್ರೂ ಒಂದು ಸಲಹೆ ಸೂಚನೆಗಳ ಮುಖಾಂತರ ನಡೀತಾ ಇರ್ತವೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಆದ್ರೂ ಕೂಡ ಲಗೇಜ್ನೇ ಅವ ಮಾತೆಪಿರೋ ನಾ ಹುಚ್ಚನ ಹಾಂಗನ ಹಿಂಗನ ಅಂತ ಹೇಳ್ಕಿಸಿಂದ್ರ ಲಗೇಜ್ ಜಾಹೀರ್ ಮಾಡ್ತಾರೆ. ಇಟ್ಟು ಜಲ್ದಿ ಅವ್ರು ಹ್ಯಾಂಗೆ ಚೌಕಸಿ ಮಾಡ್ತಾರೆ. ಮತ್ತು ಇದಕ್ಕೆ ಹ್ಯಾಂಗೆ ಮಾಡೋದು ಇದ್ರ ಹಿಂದೆ ಯಾರ ಅದು ಚೌಕಸಿ ಮಾಡೋದು ಬಿಟ್ಕಿಸಿಂದ್ರ ಇದನ್ನೇ ಚೌಕಸಿ ಮಾಡ್ತಾರೆ. ಅದ್ರ ಸಲಿಂದ ಇದಕ್ಕೆ ನಮ್ಗೆ ಎಲ್ಲರದು ಈಗ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಸಂವಿಧಾನದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಡಂಬನೆ ಮಾಡಿದ್ರೆ ಅಂತ ಹೇಳ್ಕಿಸಿಂದ ನಾವು ಎಲ್ಲರೂ ಏನು ನೋಡ್ತೇವೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಫಕ್ತ ನಮ್ದು ದಲಿತ ಸಮಾಜ ಸಲಿಂದೆ ಒಂದು ರಿಪಬ್ಲಿಕನ್ ಪಾರ್ಟಿಯ ಸಂಬಂಧಿಕ ಮತ್ತು ಒಂದು ಬೌದ್ಧ ಸಮಾಜ ಸಲಿಂದೆ ಸಂವಿಧಾನ ಬರೆದು ಕೊಟ್ಟಿಲ್ಲ. ಇದು ಸಂಬಂಧ ನಮ್ದು ಭಾರತ ದೇಶದ ಎಲ್ಲ ನಾಗರಿಕರಿಗೆ ಎಲ್ಲ ಜಾತಿ ಧರ್ಮದವರಿಗೆ ಒಂದು ಅನುಕೂಲ ಆಗ್ತಕ್ಕಂಥ ಸಂವಿಧಾನದ. ಇದಕ್ಕೆ ಯಾವುದೇ ಒಂದು ಪ್ರಕಾರದ ಅವಮಾನ ಸಂವಿಧಾನದ ಅವಮಾನ ಆಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಆಗಲಿ ಇದಕ್ಕೆಲ್ಲರೂ ನಿಷೇಧ ಮಾಡಬೇಕು, ಇದಕ್ಕೆಲ್ಲರೂ ವಿರೋಧ ಮಾಡ್ಬೇಕಂತ ಹೇಳ್ಸಿಂದ್ರ ಈ ಸಂದರ್ಭದಲ್ಲಿ ಹೇಳಿ ಯಾನು ಇಂಥ ಘಟನೆಗಳು ಗಡಸ್ತವ. ಯಾಕಂದ್ರೆ ನಾವೆಲ್ಲ ಒಂದು ಶಾಂತಿಯುತದಿಂದ, ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಪೆನ್ ಕೈಯಾಗ ಕೊಟ್ಟು ಭಾರತೀಯ ಸಂವಿಧಾನದ ಮುಖಾಂತರ ಮತ್ತು ದೇಶದ ಧಾರ್ಮಿಕ ಒಂದು ಇದ್ರದಾಗ ಬೌದ್ಧ ಧರ್ಮ ನಮ್ಗೆ ಕಾಣಿಕೆ ಕೊಟ್ಟು ಇದ್ರದ್ದು ಅನುಸರಣೆ ಮಾಡ್ಬೇಕಂತ ಹೇಳಿಸಿಂದ್ರ ನಮ್ಗೆ ಆದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡ್ಯಾರ ಅಂತ ಹೇಳಿಸಿಂದ್ರ ನಾವೆಲ್ಲರೂ ಶಾಂತ ರೀತಿಯಿಂದ ಮಾಗಣಿ ಮಾಡ್ತಾ ಇದ್ದೇವೆ. ಯಾರು ಅಂತ ಅನ್ಯಾಯ ಅತ್ಯಾಚಾರ ಮಾಡ್ತಾರೆ ಅಂಥವ್ರ ಮೇಲೆ ಕಾರ್ಯವಾಹಿ ಆಗ್ಬೇಕನ್ನೋದು ಉದ್ದೇಶ ನಮ್ದು ಏನದ. ನಾವು ರಾಷ್ಟ್ರ ಮಾಗಣಿದಿಂದ ನಾವು ನ್ಯಾಯಯುತವಾಗಿಸಿಂದ್ರೆ ನ್ಯಾಯ ಬೆಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆದ್ರೂ ಡಿಪಾರ್ಟ್ಮೆಂಟ್ ಅವರು ಒಂದು ಕೋಮಿಂಗ್ ಆಪರೇಷನ್ ಮಾಡಿ ನಮ್ದು ದಲಿತ ಬೌದ್ಧ ಸಮಾಜದ ಯುವಕರಿಗೆ ಹೊಡಿತಕ್ಕಂಥ ಪರಿಸ್ಥಿತಿ ಇವತ್ತು ಮಹಾರಾಷ್ಟ್ರದ ಪರ್ವಣಿಯಲ್ಲಿ ಕಾಣ್ತಾ ಇದೆ. ಇದನ್ನು ನಿಲ್ಲಿಸಬೇಕು ಬೇಗನೆ. ಮತ್ತು ಇಂಥ ಅನ್ಯಾಯ ಅತ್ಯಾಚಾರಗಳು ಮತ್ತೆ ಪದೇ ಆಗಬಾರ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಈ ನಿಷೇಧವನ್ನು ಒಂದು ತೀವ್ರವಾಗಿ ನಿಷೇಧವನ್ನು ವ್ಯಕ್ತಪಡಿಸಿದೆ. ಅವರ ಆರೋಪಿ ಅವನಿಗೆ ಶಿಕ್ಷೆ ಖಡಕ್ ಆಗಬೇಕು. ಅದ್ರ ಹಿಂದೆ ಯಾರು ಸೂತ್ರಧಾರರ ಅವರಿಗೂ ಕೂಡ ಆಗ್ಬೇಕಂತ ಹೇಳ್ಕಿಸಿಂದ್ರ ಈ ಸಂದರ್ಭದಾಗ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಬುದ್ಧ, ಜೈ ಭಾರತ್.